ಹೌದು ನಿರುಪಮ, ನನಗೆ ಕ್ಷಮಿಸಿ ಬಿಡು. ಮಗಳ ಭಯದಲ್ಲಿ ದುಡುಕಿ ತಪ್ಪು ಮಾಡಿದೆವು. ಶ್ರೀನಿಕ ಬಳಿ ಬಂದು ನಾವು ಕ್ಷಮೆ ಕೇಳ್ತೇವೆ ಎಂದರು ರಮೇಶ್ ಕೈ ಮುಗಿದು. ಅರ್ಪಿತರವರಿಗೆ ತಲೆ ಎತ್ತಲು ಮುಖ ಇರಲಿಲ್ಲ. ಅಣ್ಣ, ಅದಕ್ಕೆಲ್ಲ ಕ್ಷಮೆ ಯಾಕೆ ಬಿಡು, ಹೋಗಲಿ. ನೀವೇನು ತಿಳಿದು ತಪ್ಪು ಮಾಡಲಿಲ್ವಲ್ಲ ಎಂದರು ಅಶೋಕ್ ಅಣ್ಣ ಅತ್ತಿಗೆ ತಲೆ ತಗ್ಗಿಸುವುದು ಇಷ್ಟ ಆಗದೆ. ಮಗ ಮಗ ಅಂದುಕೊಂಡು ಬೆಣ್ಣೆ ಹಚ್ಚಿ ಇಂದು ನಿಮ್ಮ ಮಗಳಿಗಾಗಿ ನನ್ನ ಮಗನ ಸಂಸಾರವನ್ನೇ ನುಚ್ಚು ನೂರು ಮಾಡಿದಿರ ಅಕ್ಕ ನೀವು, ಕಿರಿಚಿದರು ನಿರುಪಮ ಅರ್ಪಿತರ ವಿರುದ್ಧ ರೋಷದಿಂದ. ನಿರುಪಮ, ಏನು ಮಾತು ಅಂತ ಆಡ್ತಿದ್ಯಾ? ಪ್ರಜ್ಞಾಗೆ ಹೀಗಾಯ್ತಲ್ಲ ಅಂತ ಹತ್ತಿಗೆ ಆರೋಗ್ಯ ಕೆಡಿಸಿಕೊಂಡು ಈಗ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ. ನೀನು ಮತ್ತೆ ಏನೇನೋ ಮಾತನಾಡಿ ಅವರಿಗೆ ಒತ್ತಡ ನೀಡಬೇಡ, ಸುಮ್ಮನೆ ಇರು. ಆಗಿದೆಲ್ಲ ಆಗೋಯ್ತು, ಅದನ್ನೇ ಪದೇ ಪದೇ ಮಾತಾಡಿ ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕಾ ಅದು ನೋಡೋಣ ಎಂದರು ಅಶೋಕ್ ಹೆಂಡತಿಗೆ ಗದರಿದಂತೆ. ಗಂಡನನ್ನು ತೀಕ್ಷ್ಣವಾಗಿ ನೋಡಿ, ಮುಂದೆ ಏನ್ರಿ ಮಾಡೋದು? ಅವತ್ತು ನೀವು ಮಾಡಿದ ಅವಮಾನದಿಂದ ನನ್ನ ಸೊಸೆ ಏನಾದರೂ ಪ್ರಾಣಕ್ಕೆ ಸಂಚಕಾರ ಆಗಿದ್ದರೆ, ಅಥವಾ ಅವಳೇ ಏನಾದರೂ ಪ್ರಾಣಕ್ಕೆ ತೊಂದರೆ ಮಾಡಿಕೊಂಡಿದ್ರೆ ಆಗ ನೀವೇ ಬರ್ತಿದ್ದೀರಾ ಉತ್ತರ ಕೊಡಲಿಕ್ಕೆ? ಆಗಲೂ ಕೂಡ ಇದೇ ರೀತಿ ಆಗಿದ್ದಾಯಿತು, ಮುಂದೆ ನೋಡೋಣ ಅಂತ ಹೇಳ್ತಿದ್ರಿ ಅಲ್ವಾ? ನಿಮ್ಮ ಹತ್ತಿಗೆ ಮಾತ್ರ ಹೆಣ್ಣು, ಉಳಿದವರೆಲ್ಲ ಇನ್ನೇನೋ ಒಂದು ತಿಳ್ಕೊಳ್ಳಿ. ಕೊನೆಗಾಲದಲ್ಲಿ ನಿಮಗೆ ಆಗುವವರು ನಿಮ್ಮ ಸೊಸೆಯೇ ಹೊರತು ನಿಮ್ಮ ಹತ್ತಿಗೆ ಅಲ್ಲ. ಅದರಲ್ಲೂ ನಿಮ್ಮ ಕಿರಿ ಸೊಸೆದು ಈ ಚಂದ ನಮಗೆ ಕಷ್ಟ. ಅಂದರೆ ಬರುವವಳೇ ನಮ್ಮ ಹಬಿ ಹೆಂಡ್ತಿ, ನೆನಪಿಟ್ಕೊಳ್ಳಿ ಎಂದು ಕಣ್ಣೀರು ಹಾಕಿಕೊಂಡರು. ನಿರುಪಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡು. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಕಣೆ. ಅಪರೂಪಕ್ಕೆ ತಾಯ್ತನದ ಖುಷಿಯಲ್ಲಿದ್ದ ನನ್ನ ಮಗಳನ್ನು ಸಾಯುವ ಸ್ಥಿತಿಗೆ ತಂದಳಲ್ಲ ಅಂತ ನೋವಿನಲ್ಲಿ ಈ ರೀತಿ ಮಾತಾಡಿದೆ ನಿಜ. ಆದರೆ ಅವಳು ಪ್ರಾಣಕ್ಕೆ ಸಂಚಕಾರ ತರುವಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ ಕಣೆ. ನನ್ನಿಂದ ತಪ್ಪಾಗಿದೆ ನಿಜ. ನಾನೇ ಹೋಗಿ ಶ್ರೀನಿಕನ ಬಳಿ ಕ್ಷಮೆ ಕೇಳಿಕೊಂಡು ಬರ್ತೀನಿ. ನನ್ನಿಂದಾದ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಎಂದರು ಅರ್ಪಿತ ಪಶ್ಚಾತ್ತಾಪದಿಂದ. ಏನು ನೀವು ಕರ್ಕೊಂಡು ಬರ್ತೀರಾ? ಎಲ್ಲಿಂದ ಕರ್ಕೊಂಡು ಬರ್ತೀರಾ? ಏನಂತ ಹೇಳಿ ಕರ್ಕೊಂಡು ಬರ್ತೀರಾ? ಈಗ ಹೇಳ್ತಿದ್ದೀರಲ್ಲ ಅದನ್ನೇ ಹೇಳ್ತೀರಾ? ನನ್ನ ಮಗಳಿಗೆ ಹೀಗಾಯ್ತಂತ ನೋವಲ್ಲಿ ಅವಮಾನಿಸಿ ಅಂಗಿಸಿ ಹೊರಗೆ ಹಾಕಿದೆ. ಇವಾಗ ನನಗೆ ಸತ್ಯ ಗೊತ್ತಾಗಿದೆ. ನೀನು ಒಳ್ಳೆಯವಳು, ಮನೆಗೆ ಬಾ ಅಂತ ಕರಿತೀರಾ? ಖಂಡಿತ ಬರುವುದಿಲ್ಲ ಅವಳು. ಯಾಕೆಂದರೆ ಅವಳು ನನ್ನ ಸೊಸೆ, ಸ್ವಾಭಿಮಾನ ಇರುವವಳು. ಅದು ಹೇಗೆ ಅಂದ್ಕೊಂಡ್ರಿ ನೀವು ಹೋಗಿ ಕರೆದ ತಕ್ಷಣ ಅವಳು ಬರ್ತಾಳೆ ಅಂತ ಎಂದರು ಕೋಪದಿಂದ. ಬಹುಶಃ ಅವರೆಂದು ಇಷ್ಟು ಕೋಪಗೊಂಡಿರಲಿಲ್ಲ. ನಿರುಪಮ, ಆಗಿದಾಗೋಯ್ತು ಬಿಡು. ಈ ರೀತಿ ವಾದ ಮಾಡ್ತಿದ್ರೆ ಯಾರಿಗೂ ನೆಮ್ಮದಿಲ್ಲ. ಅದರ ಬದಲು ಅದಕ್ಕೇನು ಪರಿಹಾರ ಅನ್ನೋದನ್ನು ಯೋಚನೆ ಮಾಡಬೇಕು. ಸುಮ್ಮನೆ ಮಾತಾಡಿ ಪ್ರಯೋಜನವಿಲ್ಲ. ಹತ್ತಿಗೆ ಹೇಳ್ತಿದ್ದಾರಲ್ಲ ಹೋಗಿ ಕರ್ಕೊಂಡು ಬರ್ತೀನಿ ಅಂತ, ಮತ್ತೇನು ಬಿಡು ಎಂದರು ಅಶೋಕ್ ಹೆಂಡತಿ ವಾದ ಮಾಡುವುದು ಇಷ್ಟವಾಗದೆ. ಹೌದು ರೀ, ನಾನು ವಾದ ಮಾಡುವುದೇ. ಇವರು ಕರ್ಕೊಂಡು ಬರ್ತೀನಿ ಅಂದರೂ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇವರಿಗೆ ಇಷ್ಟ ಬಂದಾಗ ಕರೆಯೋಕ್ಕೆ, ಕಷ್ಟ ಆದಾಗ ಕಳಿಸೋಕ್ಕೆ ಅವಳೇನು ಇವರ ಕೈಗೊಂಬೆ ಅಲ್ಲ. ಈ ಮನೆ ಸೊಸೆ ಅಂದವಳ ಅಧಿಕಾರದಲ್ಲಿ ನಿಂತು ಅವಳ ಅಕ್ಕನು ಕೇಳಿದರೆ ಆಗ ಏನು ಮಾಡ್ತಿದ್ರಿ ನೀವು? ಬಾಯಿ ಮುಚ್ಕೊಂಡು ಇರ್ತಿದ್ರಿ ತಾನೆ. ಆದರೆ ನನ್ನ ಸೊಸೆ ಏನು ಮಾತಾಡದೆ ಸುಮ್ಮನೆ ಹೋಗಿಬಿಟ್ಲು. ನನಗೀಗ ಅನ್ನಿಸ್ತಿದೆ, ನಾನು ಬಾಯಿ ಜೋರು ಇರುವವಳು ಆಗಬೇಕಾಗಿತ್ತು ಅಂತ, ಸೈಲೆಂಟಾಗಿ ಇರಬಾರ್ದಿತ್ತು ಅಂತ. ನಾನು ಇವರ ಸರಿಸಮಾನಾಗಿ ನಿಂತು ಅವತ್ತು ಜಗಳ ಮಾಡಿದರೆ ಇವರಿಗೆ ಇಲ್ಲಿ ನನ್ನ ಸೊಸೆನ ಅವಮಾನ ಮಾಡೋಕ್ಕೆ ಆಗ್ತಿತ್ತು. ಹಿರಿಯರು ನನಗಿಂತ ಮುಂಚೆ ಬಂದಿರುವವರು ಅಂತ ಗೌರವ ಕೊಟ್ಟಿದ್ದಕ್ಕೆ ಇವರ ಸ್ವಾರ್ಥಕ್ಕಾಗಿ ನನ್ನ ಮಗನ ಸಂಸಾರನೇ ಚೂರು ಮಾಡಿಬಿಟ್ಟರು. ಖಂಡಿತ ಇವರಿಗೆ ಒಳ್ಳೆಯದಾಗಲ್ಲ ಎಂದವರ ಮನ ಬೆಂಕಿಯಾಗಿತ್ತು. ಮಕ್ಕಳ ಮೇಲೆ ತೀರಾ ಅಕ್ಕರೆ ಅವರಿಗೆ. ಚಿಕ್ಕಮ್ಮ, ಅಮ್ಮ ಹೇಳ್ತಿದ್ದಾರಲ್ಲ ತಪ್ಪು ಮಾಡಿದ್ದೀನಿ ಅಂತ. ಅವರಿಗೆ ಆರೋಗ್ಯ ಮೊದಲೇ ಸರಿಯಿಲ್ಲ. ನೀವು ಈ ರೀತಿ ಪದೇ ಪದೇ ಅವರ ಮೇಲೆ ದೂರ್ತಿದ್ರೆ ಅವರಿಗೆ ಆರೋಗ್ಯ ಕೆಟ್ಟು ಪ್ರಾಣಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ? ಅದರ ಬದಲು ಮುಂದೆ ಹೋಗೋದು ಯೋಚನೆ ಮಾಡ್ಬೋದಲ್ವಾ? ತಪ್ಪು ಮಾಡಿದ್ದಾರೆ ಅಂತ ಈ ಥರ ನಿಂದಿಸುವುದು ಸರಿಯಲ್ಲ ಎಂದನು ಆಕಾಶ್ ತಾಯಿಯನ್ನು ಚಿಕ್ಕಮ್ಮ ಬೈಯುವುದು ಇಷ್ಟ ಆಗದೆ. ಹೌದಪ್ಪ, ಯೋಚನೆ ಮಾಡುತ್ತಿರುವುದಕ್ಕೆ ಹೇಳ್ತಾ ಇರೋದು. ನಿಮಗೆ ನಿನ್ನ ಹೆಂಡತಿಗೆ ನಿಮ್ಮವರು ಅಷ್ಟೇ ಮುಖ್ಯ. ಯಾಕೆ ನಿಮಗೆ ಗೊತ್ತಿತ್ತು ತಾನೆ ನಿಮ್ಮ ಅಮ್ಮ ನನ್ನ ಸೊಸೆನ ಹೊರಗೆ ಹಾಕಿದ್ರು ಅಂತ? ಗೊತ್ತಾದ ಮೇಲೆ ಏನಾದರೂ ಒಂದು ಮಾತು ಹಾಡಿದ್ದೀರಾ ನೀವು? ಇಲ್ಲ. ಯಾಕೆ ಹೇಳು? ತೊಂದರೆ ಆಗಿರೋದು ನಿನ್ನ ತಂಗಿಗೆ. ಈ ಕಡೆ ಅಂಜನಾ ತವರ್ನವರು ನಿನ್ನ ಬಾವ ಮಾವ ಅತ್ತೆ ಅಲ್ವಾ? ಅವರೆಲ್ಲರ ಮುಂದೆ ಕೆಟ್ಟವನಾಗಬೇಕು ಅಂತ ಸುಮ್ಮನಾಗಿಬಿಟ್ಟೆ. ನೀನು ಮನಸ್ಸು ಮಾಡಿದರೆ ನಿನ್ನ ಅಮ್ಮನಿಗೆ ಬುದ್ಧಿ ಹೇಳಿ ನನ್ನ ಸೊಸೆನ ಮತ್ತೆ ವಾಪಸ್ ಮನೆಗೆ ಕರೆಯಬಹುದಿತ್ತು. ಆದರೆ ನಿನಗೆ ನಿನ್ನ ಕುಟುಂಬ ಹೆಚ್ಚು ಅಂದಮೇಲೆ ನನಗೆ ನನ್ನ ಮಗನೇ ಹೆಚ್ಚು ಎಂದರು ಗಂಭೀರವಾಗಿ.
ಅವರ ಮಾತಿಗೆ ಬಾಯಿ ಕಟ್ಟಿತು ಅಂಜನಾ ಆಕಾಶ್ನದು. ನೋಡಿ, ಇಷ್ಟು ದಿನ ತುಂಬಿದ ಸಂಸಾರದಲ್ಲಿ ಮಾತಾಡಬಾರ್ದಂತ ನನ್ನ ಹಲ್ಲನ್ನು ನಾನೇ ಕಚ್ಚಿಕೊಂಡು ಸುಮ್ಮನಿದ್ದೆ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ಸೊಸೆ ನನ್ನ ಮನೆಗೆ ಬರಬೇಕು ಅಷ್ಟೇ. ಇಲ್ಲಾಂದರೆ ನಾನಂತೂ ಈ ಬಾರಿ ಸುಮ್ಮನಿರಲ್ಲ. ನನ್ನ ಸೊಸೆ ನಿರಪರಾಧಿ ಎಂದು ಸಾಬೀತಾಗಿದೆ. ನನ್ನ ಇಬ್ಬರು ಮಕ್ಕಳ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೆ. ನಮಗೆ ನೆಮ್ಮದಿ ಇಲ್ಲದ ಜನರ ಜೊತೆ ಇರೋಕ್ಕೆ ನನಗೆ ಮನಸ್ಸಿಲ್ಲ. ಯಾರು ಬರದೇ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳೇ ಸಾಕು ಎಂದರು ಕಡ್ಡಿ ತುಂಡು ಮಾಡಿದಂತೆ ಗಂಡನನ್ನು ನಿರ್ಲಕ್ಷ್ಯ ಮಾಡಿ. ನಿರುಪಮ, ಯಾಕೆ ಈ ರೀತಿ ಆಡ್ತಿದ್ಯಾ? ಈಗ ನಿಂತಿದ್ದ ಕಾಲಲ್ಲಿ ಸೊಸೆಯ ಕರ್ಕೊಂಡು ಬರಬೇಕು ಅಂತ ಅಂದರೆ ಹೇಗೆ ಆಗುತ್ತೆ ಹೇಳು? ಇಲ್ಲಿರುವ ವಿಚಾರಗಳು ಬಗೆಹರಿಯುವುದಕ್ಕೆ ಸ್ವಲ್ಪ ಸಮಯ ಕೊಡು. ಆಮೇಲೆ ನಿಧಾನವಾಗಿ ಮಾತಾಡಿ ಕರ್ಕೊಂಡು ಬರೋಣ. ನಾನೇನು ಬೇಡ ಅಂತಿದ್ದೀನಾ ಹೇಳು? ನನಗೂ ಸೊಸೆ ಹೋಗಿರುವ ಚಿಂತೆ ಇದೆ. ನೀವು ಮೂವರು ಒಂದಾಗಿ ನಾನೊಬ್ಬನನ್ನು ಹೊರಗಡೆ ಇಡ್ತಿದ್ಯಾ ಎಂದರು ಅಶೋಕ್ ನೋವಿನಿಂದ. ಪ್ರೀತಿಯ ಮಡದಿ ನಿರ್ಲಕ್ಷ್ಯ ಸಹಿಸಲಾರದೆ. ಸಮಯ ಕೊಡೋಕ್ಕೆ ನನ್ನ ಸೊಸೆ ಅವತ್ತು ಪ್ರಜ್ಞಾ ಹೆದ್ದೇಳುವವರೆಗೂ ಸಮಯ ಕೊಡಿ ಅಂತ ನಿಮ್ಮನ್ನು ಕೇಳಿಲ್ವಾ? ಆಗ ನೀವೇನು ಬಾಯಿಗೆ ಬೀಗ ಹಾಕಿಕೊಂಡಿದ್ರಾ? ನಿಂತಿದ್ದ ಕಾಲಲ್ಲೇ ಕಳಿಸಿಬಿಟ್ರಿ. ಆಗ ನಿಮಗೆ ಶ್ರೇಣಿಕಾ ನಿಮ್ಮ ಮಗನ ಹೆಂಡತಿ ಅಂತ ನೆನಪಾಗಲಿಲ್ವಾ? ಅವಳಿಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಯಾಕೆ ನಿಮ್ಮ ಅತ್ತಿಗೇನು VIP ನ? ಅವರು ಕೂಡ ಈ ಮನೆಗೆ ಸೊಸೆನೇ. ಶ್ರೇಣಿಕನು ಈ ಮನೆಗೆ ಸೊಸೆನೇ. ನಿಮಗೆ ಮಗನ ಸಂಸಾರಕ್ಕಿಂತ ಇವರೇ ಹೆಚ್ಚಾದ್ರಾ? ಮೂತಿ ತಿರುಗಿಸಿದರು ಕೋಪದಿಂದ. ಚಿಕ್ಕಮ್ಮ, ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ನೀವು ಪದೇ ಪದೇ ಈ ರೀತಿ ಅವರನ್ನು ಹೀಯಾಳಿಸುವುದು ಸರಿಯಿಲ್ಲ. ಈಗ ಸುಹಾಸ್ ಮನೆಯಲ್ಲಿಯೇ ಇದ್ದಾರೆ. ಅವರೆಲ್ಲರ ಮುಂದೆ ಅಮ್ಮನ ಕೀಳಾಗಿ ತೋರಿಸ್ತಿದ್ದೀರಾ ನೀವು ಎಂದನು ಆಕಾಶ್ ಸಹಿಸಲಾಗದೆ. ಅವತ್ತು ನಿನ್ನ ತಾಯಿನೂ ಇದೇ ರೀತಿ ಆಸ್ಪತ್ರೆ ಅನ್ನೋದು ನೋಡದೆ ಶ್ರೇಣಿಕಾಗೆ ಅವಮಾನ ಮಾಡಿತ್ತು. ಅವತ್ತು ಕೂಡ ಈ ನಿನ್ನ ಸುಹಾಸ್ ಮನೆಯವರು ಇದ್ದರು. ಎಲ್ಲ ನೋಡಿ ಏನು ತಿಳಿಯದವರಂತೆ ಇದ್ದರು. ಹಿಂದೂ ಹಾಗೆ ಇರ್ತಾರೆ ಬಿಡು. ಅವರಿಗೆ ಬೇಕಾದದ್ದು ಪ್ರಜ್ಞಾ ಮಗು ಹುಷಾರಾಗಬೇಕು ಎಂದು. ಅದೀಗ ಆಗಿದೆ. ಇನ್ನೇನು ಅವರದು? ಸುಹಾಸ್ ಅಭಿಯ ಗೆಳೆಯನಾಗಿ ಸಹಾಯಕ್ಕೇನು ಬರಲಿಲ್ಲ. ಈಗಲೂ ಬರುವುದು ಬೇಡ ಎಂದರು ವ್ಯಂಗ್ಯವಾಗಿ ನಕ್ಕು. ರೂಮಿನಲ್ಲಿ ಮಗುವಿನ ಜೊತೆ ಕೂತಿದ್ದ ಸುಹಾಸ್ಗೆ ಆ ಮಾತು ತಾಗಿತ್ತು. ಅಭಿ ತಾಯಿಯ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದ. ಏನಪ್ಪ ಸಾತ್ವಿಕ್, ಮದುವೆಗೆ ಮುಂಚೆ ಶ್ರೇಣಿಕಾ ನಾದಿನಿ ಅಂತ ಅಷ್ಟೊಂದು ಅಕ್ಕರೆ ತೋರಿಸಿದೆ. ಅದೇ ಅವಳು ಈ ಮನೆ ಸೇರಿದ ಮೇಲೆ ಅಕ್ಕರೆ ಹೊರಟೋಯ್ತಾ? ಹಿಂಜರ ನಿಂಗೆ ಹೇಳಿದ್ಲು, ನೀನು ನಿನ್ನ ತಂಗಿಗೆ ಹೇಳಿದೆ. ಅವಳು ದೊಡ್ಡದಾಗಿ ತಾನೇ ನೋಡಿರುವವಳ ಥರ ಬಣ್ಣ ಹಚ್ಚಿ ಹೇಳಿದ್ಲು. ಅದನ್ನೇ ನಂಬಿ ನೀನು ಅವಮಾನ ಮಾಡಿದೆ. ಇದೆಲ್ಲ ಮಾಡೋಕ್ಕೆ ಮುಂಚೆ ಅವಳಿನ ಹೆಂಡತಿ ತಂಗಿ ಅಂತ ನೆನಪು ಬರಲಿಲ್ವಾ? ನಿನ್ನ ತಂಗಿ ಗಂಡನ ಮನೆಯವರು ಇದೇ ರೀತಿ ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ? ನನ್ನ ಮಗ ನಿಮಗೆ ಸನ್ನಿಧಿಗೆ ಎಷ್ಟು ಸಹಾಯ ಮಾಡಿದ್ದ? ಅವನ ಹೆಂಡತಿ ಅಂಗಿಸುವ ಅಧಿಕಾರ ನಿಮಗಾರು ಕೊಟ್ಟರು? ಗರ್ಜಿಸಿದವರ ಅರ್ಭಟಕ್ಕೆ ತಲೆ ತಗ್ಗಿಸಿದ್ದರು ಸಾತ್ವಿಕ್ ಸನ್ನಿಧಿ. ನೀವು ನನ್ನ ಬಗ್ಗೆ ಹೀಯಾಳಿಸಿ ಮಾತನಾಡಿದ್ರು ಸುಮ್ಮನೆ ಆಗ್ತಿದ್ದೆ. ಆದರೆ ನೀವು ಯಾವಾಗ ನನ್ನ ಸೊಸೆಯ ವಿಚಾರಕ್ಕೆ ಬಂದಿರೋ ಆಗಲೇ ನನಗೆ ನಿಮ್ಮ ಬಗ್ಗೆ ಇರುವ ಮೃದು ಭಾವನೆ ಹೊರಟೋಯ್ತು. ನನಗೆ ನನ್ನ ಇಬ್ಬರು ಮಕ್ಕಳೇ ಪ್ರಪಂಚ. ಅವರಿಬ್ಬರಿಗೋಸ್ಕರ ನಾನು ಬದುಕಿರೋದು. ನನ್ನ ಮಕ್ಕಳ ನೆಮ್ಮದಿ ಖುಷಿ ಹಾಳು ಮಾಡೋಕ್ಕೆ ಬರುವವರ ಯಾರನ್ನು ಬಿಡೋದಿಲ್ಲ ನಾನು. ಇವತ್ತು ನನ್ನ ಮಗ ನಿಮ್ಮ ಮಾತು ಕೇಳಿ ಹೆಂಡತಿಯ ಹೊರ ಕಳಿಸಿ ಹೇಗೆ ಕೊರಗ್ತಿದ್ದಾನೆ ನೋಡಿ. ಆದರೆ ನಿಮಗೆಲ್ಲ ಅವನ ನೋವು ಅರ್ಥ ಆಗ್ತಿದೆಯಾ? ಪಶ್ಚಾತ್ತಾಪ ಇದೆಯಾ? ಏನೂ ಇಲ್ಲ. ನಿಮಗೋಸ್ಕರ ಅವನು ಇವತ್ತು ತನ್ನ ಸಂಸಾರನ ಹಾಳು ಮಾಡಿಕೊಂಡ ಎಂದರು ಕಣ್ಣೀರಿಡುತ್ತಾ. ಅವರ ಮಾತು ಕೇಳಿ ಇಶಾನ್ ಅಭಿಯ ಕಣ್ಣು ತುಂಬಿತು. ತಾಯಿಯ ಪ್ರೀತಿ ಆಳ ನೋಡಿ ಓಡಿ ಬಂದು ತಾಯಿಯ ಕಾಲು ತಬ್ಬಿಕೊಂಡ ಅಭಿ. ಅಮ್ಮ, ನನ್ನ ಕ್ಷಮಿಸಿಬಿಡು. ನನಗೆ ಒಳ್ಳೆಯ ಮಗನಾಗಲಿಲ್ಲ. ದುಡುಕಿ ತಪ್ಪು ಮಾಡಿಬಿಟ್ಟೆ. ಇನ್ನು ಯಾವತ್ತೂ ನಿನ್ನ ಮಾತು ಮೀರಿ ಹೋಗಲ್ಲ. ನೀನು ಅಳಬೇಡ. ನಾನು ಶ್ರೀ ಕಾಲು ಹಿಡಿದಾದರೂ ಮನೆಗೆ ಕರ್ಕೊಂಡು ಬರ್ತೀನಿ ಎಂದವನ ಕಣ್ಣೀರು ನಿರುಪಮಳ ಕಾಲು ತೋಯಿಸ್ತಿತ್ತು. ಒಂದೇ ಸಾರಿ ಮನೆಯ ಪ್ರತಿಯೊಬ್ಬರ ಗುಣಪರಿಚಯ ಮಾಡಿಕೊಟ್ಟಿದ್ದರು ನಿರುಪಮರ ಹೆಗಲು ತಬ್ಬಿದ ಇಶಾನ್, ಮಮ್ಮಿ, ನೀವು ಅಳಬೇಡಿ. ನೀವು ಹೇಳಿದ್ದೆಲ್ಲ ಸರಿ ಇದೆ. ಮಗನ ಪರವಾಗಿ ನೀವು ಮಾತನಾಡ್ತಿರುವುದು ತಪ್ಪಲ್ಲ. ನಾನಿಲ್ವಾ? ನಾನೆಲ್ಲ ಸರಿ ಮಾಡ್ತೀನಿ. ಶ್ರೇಣಿಕಾ ಎಲ್ಲಿ ಅಡಗಿದ್ರು ನಾನು ಕರ್ಕೊಂಡು ಬರ್ತೀನಿ. ನೀನು ಹತ್ತು ಸುಸ್ತು ಮಾಡ್ಕೋಬೇಡ. ಮೊದಲು ಸಮಾಧಾನ ಮಾಡ್ಕೊ. ನಿಮಗೆ ಗಂಟಲು ಕೆಟ್ಟರೆ ನಾಳೆ ಯಾರು ಮಾತಾಡೋರು ಎಂದನು. ತಾಯಿಯ ಬಿಗಿಯಾಗಿ ಹಪ್ಪಿ ಮಕ್ಕಳು ಅಂತ ಜೀವಿಸುವ ತಾಯಿಯ ಮೇಲೆ ಪ್ರೀತಿ ಹೆಚ್ಚಾಗಿತ್ತು. ಅವಳಿಗಿನ್ನ ಅತ್ತಿಗೆ ಕಣೋ, ಮರ್ಯಾದೆ ಕೊಡು ಗದರಿದರು ಕಣ್ಣೊರೆಸಿಕೊಂಡು. ಮಗನಿಗೆ ಒಂದೇಟು ಕೊಟ್ಟು. ಅವಳು ನನಗೆ ಅತ್ತಿಗೆ ಆಗುವ ಮುಂಚೆ ನನಗೆ ಗೆಳತಿ ಆಗಿದ್ಲು ಗೊತ್ತಾ? ನಾನು ಹಾಗೆ ಕರೆಯೋದು ಎಂದನು ಇಶಾನ್ ಮುಖ ಊದಿಸಿಕೊಂಡು.
ಹಾಂ, ಗೊತ್ತು ಗೊತ್ತು. ಅಭಿ ಹೇಳು ಕಂದ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಇನ್ನು ಮುಂದೆ ಆದರೂ ಹೆಂಡತಿ ಮನಸ್ಸು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು. ನಾವು ಬದುಕಿದಾಗ ಸತ್ತಾಗ ನಮ್ಮ ಜೊತೆ ನಿಲ್ಲುವ ಏಕೈಕ ಜೀವ ನಮ್ಮ ಸಂಗಾತಿ ಕಣೋ. ಶ್ರೀನಿಕ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಸಂಜನ ತಾಯಿ ಹೇಳಿದ ಮಾತಲ್ಲೇ ತಿಳಿಯೋಲ್ವಾ? ಈಗ ತಾನೇ ಮದುವೆ ಆಗಿದ್ದೀರಾ, ಜಗಳ ಮಾತಲ್ಲೇ ಇರಲಿ. ಮನೆ ಬಿಟ್ಟು ಕಳಿಸುವ ತನಕ ಹೋಗಬಾರ್ದು. ಅದರಲ್ಲೂ ಇನ್ನೊಬ್ಬರ ಮಾತಿಗೆ ಕಿವಿ ಕೊಟ್ಟು ಹೆಂಡತಿಯ ಅವಮಾನಿಸಬೇಡ. ನನಗೆ ಹೆಣ್ಣು ಮಕ್ಕಳಿಲ್ಲ, ಸೊಸೆಯರೇ ಮಕ್ಕಳು ಎಂದರು ಅಭಿಯ ತಲೆ ಸವರಿ. ಪರೋಕ್ಷವಾಗಿ ಉಳಿದವರನ್ನು ದೂರ ಇರಿಸಿ. ನೋಡಿ, ನೀವು ನನ್ನ ಸ್ವಾರ್ಥಿ ಅಂದುಕೊಂಡ್ರೂ ಪರವಾಗಿಲ್ಲ. ಪ್ರಜ್ಞಾಗೆ ಸುಹಾಸ್ನ ಮದುವೆ ಮಾಡಿಸಿದ್ದು, ಸಾತ್ವಿಕ್ ವರುಣ್ಗೆ ಪೊಲೀಸ್ ಕೆಲಸ ಸಿಗಲು ಇವತ್ತು ವರ್ಮಾ ಮನೆಯ ಹೆಸರುವಾಸಿ ಮಾಡಿದ್ದು, ಕಷ್ಟದಲ್ಲಿ ಜೊತೆ ನಿಂತು ಈ ಮನೆ ಹೇರಿಸಿದ್ದು ಎಲ್ಲ ನನ್ನ ಮಗನಿಂದಲೇ. ಸ್ವಲ್ಪ ಕೃತಜ್ಞತೆ ಇಟ್ಟುಕೊಂಡು ಮಾತಾಡಿ ಎಂದರು. ಎಲ್ಲರ ಮುಖಕ್ಕೆ ಬೀಸಿ ಹೊಡೆದಂತೆ ಹೇಳಿ, ಮಮ್ಮಿ ಸಾಕು ಮಾತನಾಡಿದ್ದು, ನೀನು ಸ್ವಲ್ಪ ಹೊತ್ತು ಮಲಗು ಬಾ, ನಿಂಗೆ ಸುಸ್ತಾಗಿದೆ. ನಾನು ಇನ್ನೂ ಅತ್ತೆ ಮಾವನ ಜೊತೆ ಮಾತಾಡಬೇಕು ಎಂದವನು ತಾಯಿಯನ್ನು ಮೇಲೆ ಕರೆದುಕೊಂಡು ಹೋದನು ಇಶಾನ್. ಅಭಿಮನ್ಯು ಮನೆಯಿಂದ ಬಂದಿದ್ದ ಶ್ರೇಣಿಗಳಿಗೆ ಇಷ್ಟು ದಿನ ಕೂಡು ಕುಟುಂಬದಲ್ಲಿ ಮನೆ ತುಂಬ ಜನರ ಜೊತೆ ಕುಣಿದು ನಲಿಯುತ್ತಾ ಇದ್ದವಳಿಗೆ ಖಾಲಿ ಮನೆ ಬಿಕೋ ಎನಿಸ್ತಿತ್ತು. ರೂಮಿನಲ್ಲಿ 3 ಹುಡುಗಿಯರು ಊರಿಗೆ ಹೋಗಿದ್ದರಿಂದ ಅವರು ಬರೋವರೆಗೆ ಶ್ರೇಣಿಗಳಿಗೆ ಇರಲು ಅವಕಾಶವಿತ್ತು. ಸದ್ಯಕ್ಕೆ ಅವಳ ಜೊತೆ ಇರುತ್ತಿದ್ದದು ವಂದನ ಮಾತ್ರ. ಗಂಡನ ಮನೆಯಿಂದ ಬಂದು ಲಗೇಜ್ ಒಂದು ಕಡೆ ಇಟ್ಟು ಯಾವುದೋ ಧ್ಯಾನದಲ್ಲಿ ಕುಳಿತಿದ್ದ ಗೆಳತಿಯನ್ನು ನೋಡಿ ವಂದನಳಿಗೆ ಮರುಕ ಹುಟ್ಟಿತ್ತು. ಅಸಲಿಗೆ ತನ್ನ ಕಾಲೇಜ್ನ ಓನರ್ ಅಭಿಮನ್ಯು ವರ್ಮನೆ ಶ್ರೇಣಿಕಳ ಗಂಡ ಎಂದು ಅವಳಿಗೆ ತಿಳಿದಿರಲಿಲ್ಲ. ಶ್ರೇಣಿಕಾ ಗಂಡನ ಜೊತೆ ಜಗಳವಾಡಿ ಬಂದಿದ್ದಾಳೆ ಎಂದಷ್ಟೇ ತಿಳಿದಿತ್ತು. ಜೊತೆಗೆ ಶ್ರೇಣಿಕಾ ಗಂಡನ ಮನೆಯಲ್ಲಿ ನಡೆದ ವಿಚಾರವನ್ನು ಹೇಳಿದ್ದಾಳೆ ಹೊರತು ಅವಳ ಗಂಡ ಯಾರೆಂದು ಸತ್ಯ ಹೇಳಿರಲಿಲ್ಲ. ಶ್ರೀ, ಸಂಜೆಯಾಗಿದೆ, ನೀನು ಮಧ್ಯಾಹ್ನ ಬಂದವಳು, ಆಗಿನಿಂದ ಹೀಗೇ ಕುಳಿತಿದ್ಯಾ, ಅಲ್ಲಿ ಏನಾಯ್ತು ಅಂತ ಹೇಳಬಾರ್ದಾ? ಈಗ ನೀನೊಬ್ಬಳೇ ಯಾವುದೋ ಧ್ಯಾನದಲ್ಲಿ ಕೂತಿದ್ರೆ ನನಗೇನು ಅರ್ಥ ಆಗಬೇಕು ಹೇಳು ಎಂದಳು ವಂದನ ಶ್ರೀನಿಕಾ ಪಕ್ಕ ಕೂತು. ಹೇಳೋಕೆ ಏನಿದೆ, ಒಂದು ಎಲ್ಲನೂ ನಿನ್ನೆ ಹೇಳಿದ್ನಲ್ಲ ಅಷ್ಟೇ. ಇವತ್ತಾದರೂ ಅವರಿಗೆ ಸತ್ಯ ಗೊತ್ತಾಗಿ ನನ್ನ ತುಂಬು ಮನಸ್ಸಿನಿಂದ ಅವರ ಮನೆಯಲ್ಲಿ ಇಟ್ಟುಕೊಳ್ತಾರೆ ಅಂದ್ಕೊಂಡು ಹೋಗಿದ್ದೆ. ಆದರೆ ಅದು ನನ್ನ ಭ್ರಮೆ ಅಷ್ಟೇ. ಅವರಿಗಿನ್ನೂ ನನ್ನ ಮೇಲೆ ಅದೇ ಕೋಪ ಇದೆ ಕಣೆ, ಯಾರೊಬ್ಬರೂ ನನ್ನನ್ನು ಆಧರಿಸಲಿಲ್ಲ ಎಂದಳು ನೋವಿನಿಂದ. ಮನೆ ಬಿಟ್ಟು ಬಂದಿರೋದು ಸರಿ ಇದೆ ಶ್ರೀ, ಆದರೆ ಎಲ್ಲೋ ಒಂದು ಕಡೆ ನೀನು ಅಲ್ಲೇ ಇದ್ದು ಅವರನ್ನೆಲ್ಲರನ್ನೂ ಎದುರಿಸ್ಬೇಕಾಗಿತ್ತು ಅನಿಸುತ್ತೆ. ನೀನೀಗೆ ಬಂದರೆ ಹೆದರಿಕೊಂಡು ಹೋಗಿದ್ಯಾ ಅನ್ನೋ ಅರ್ಥ ಬರ್ತದಲ್ವಾ? ಅಲ್ಲೇ ಇದ್ದು ಅದಕ್ಕೆ ನಿಜವಾದ ಕಾರಣ ಯಾರು ಅಂತ ತಿಳಿಸಿಕೊಟ್ಟೇ ಬರಬೇಕಾಗಿತ್ತು ನೀನು ಎಂದಳು ವಂದನ ತನಗೆ ತೋಚಿದ್ದನ್ನು ಹೇಳಿ. ನನಗೂ ಅದೇ ಆಸೆ ಇತ್ತು. ನನಗೇನು ಮನೆ ಬಿಟ್ಟು ಬರುವ ಆಸೆ ಇರಲಿಲ್ಲ ನಿಜ. ಹೇಳಬೇಕು ಅಂದರೆ ನನಗೆ ನನ್ನ ಗಂಡನ ಬಿಟ್ಟು ಇರೋಕ್ಕೆ ಆಗೋದಿಲ್ಲ, ಅಷ್ಟು ಮುದ್ದು ಅವರು. ಆದರೆ ಪರಿಸ್ಥಿತಿ ಆಗಿತ್ತು. ನಾನು ಅಲ್ಲಿ ಇರಬೇಕು ಅಂದರೆ ನನ್ನ ಸ್ವಾಭಿಮಾನ ಬಿಟ್ಟು ಅವರ ಮುಂದೆ ಬಾಗಬೇಕಾಗಿತ್ತು. ಯಾಕೋ ನನಗೆ ಅದು ಇಷ್ಟ ಆಗಲಿಲ್ಲ. ತಕ್ಷಣ ಹೊರಟು ಬಂದುಬಿಟ್ಟೆ. ಈಗ ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ ಎಂದಳು ಚಿಂತೆಯಲ್ಲಿ. ಇರಲಿ ಬಿಡು, ನಿನ್ನ ಗಂಡನಿಗೆ ನಿನ್ನ ಮೇಲಿರುವ ಕೋಪ ಕಡಿಮೆ ಆದಾಗ ಅವರೇ ಹುಡುಕಿಕೊಂಡು ಬಂದು ಕರ್ಕೊಂಡು ಹೋಗ್ತಾರೆ. ಜಗತ್ತಿನಲ್ಲಿ ಯಾರಿಲ್ಲ ಅಂದರೂ ಇರಬಹುದು, ಆದರೆ ಕಟ್ಟಿಕೊಂಡ ಹೆಂಡತಿ ಇಲ್ಲ ಅಂದರೆ ಯಾರಿಗೂ ಇರೋಕ್ಕಾಗಲ್ಲ. ಕೊನೆ ತನಕ ನಮ್ಮ ಜೊತೆ ಯಾರೂ ಬರೋಲ್ಲ, ಬರುವುದು ಅವರ ಸಂಗಾತಿಗಳು ಅಷ್ಟೇ. ಅದು ನಿನ್ನ ಗಂಡನಿಗೆ ಅರ್ಥ ಆಗೇ ಆಗುತ್ತೆ, ಯೋಚನೆ ಮಾಡಬೇಡ ಎಂದಳು ಗೆಳತಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡುತ್ತಾ. ನಾನು ಹಾಗೆ ಅಂದ್ಕೊಂಡಿದ್ದೀನಿ ಕಣೆ, ಅವರಿಗೆ ನನ್ನ ಬೆಲೆ ಅರ್ಥ ಆಗಲೇಬೇಕು, ಆಗಲೇ ನಾನು ಆ ಮನೆಗೆ ಹೋಗುವುದು. ಅಲ್ಲಿಯವರೆಗೂ ನಾನು ಅಲ್ಲಿಗೆ ಕಾಲು ಇಡೋಲ್ಲ. ಕೇವಲ ನಮ್ಮಿಬ್ಬರ ಮನೆಯಾಗಿದ್ದರೆ ಹೇಗೋ ಅನುಸರಿಸಿಕೊಂಡು ಇರಬಹುದಿತ್ತು. ಅಲ್ಲಿ ಇರುವವರಲ್ಲಿ ಒಬ್ಬರ ಮನಸ್ಥಿತಿ ಒಂದೊಂದು ಥರ. ಅವರ ಆಲೋಚನೆಗಳಿಗೆಲ್ಲ ಸರಿ ಹೊಂದುವಂತೆ ನಟನೆ ಮಾಡಿಕೊಂಡು ಅಲ್ಲಿರಲು ಆಗುವುದಿಲ್ಲ. ಬೇಡ ಬಿಡು, ಈಗ ನೀನು ಇರ್ತೀನಿ ಅಂತ ಇದ್ದರೂ ಮುಂದೆ ಎಂಥದೇ ಪರಿಸ್ಥಿತಿ ಬಂದಾಗ ಅವ್ರು ನಿನ್ನನ್ನೇ ಗುರಿ ಮಾಡ್ತಾರೆ. ಅದಕ್ಕಿಂತ ಧೈರ್ಯವಾಗಿ ಎದುರಿಸಿದರೆ ಒಳ್ಳೆಯದು. ಈಗ ಮುಂದೆ ಏನು ಮಾಡಬೇಕಂತ ಇದೆಯಾ? ಅಮ್ಮನ ಮನೆಗೆ ಹೋಗ್ತೀಯಾ ಎಂದಳು ವಂದನ. ಇಲ್ಲ, ನಾನು ಯಾರ ಮನೆಗೂ ಹೋಗೋದಿಲ್ಲ. ನಿನ್ನ ರೂಮಿನ ಹುಡುಗಿಯರು ಬರೆಯೋವರೆಗೂ ಇಲ್ಲೇ ಇರ್ತೀನಿ. ಹೇಗೋ ಕಿರಣ್ಗೆ ಒಂದು ಕೆಲಸ ನೋಡೋಕ್ಕೆ ಹೇಳಿದ್ದೀನಿ. ಕೆಲಸ ಸಿಕ್ಕ ಮೇಲೆ ನಾನು ಅರ್ಧ ಇದಕ್ಕೆ ಬಾಡಿಗೆ ಕೊಡ್ತೀನಿ. ಆಮೇಲೆ ಬೇಕಿದ್ದರೆ ಬೇರೆ ಮನೆ ಮಾಡಿಕೊಂಡು ಹೋಗ್ತೀನಿ. ಅಲ್ಲಿಯವರೆಗೂ ನನಗೆ ಇಲ್ಲಿರುವ ಅವಕಾಶ ಕೊಡ್ತೀಯಾ ಎಂದಳು ಶ್ರೇಣಿಕಾ ಗೆಳತಿಯ ಕಡೆಗೆ ದೀನವಾಗಿ ನೋಡುತ್ತಾ. ಯಾಕೆ ಹೀಗೆ ಮಾತಾಡ್ತಿದ್ದೆ ಶ್ರೀ? ನೀನು ನನ್ನ ಗೆಳತಿ ತಾನೆ.
ನಿಂಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರು. ಹೋಗಿರುವವರು ಎಲ್ಲ ವಾಪಸ್ ಬಂದರೆ ನಾನು ಆನರ್ ಅಂಕಲ್ ಜೊತೆ ಮಾತಾಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡ. ಓದೋದು ಮುಂದುವರಿಸ್ತೀಯಾ ಅಲ್ವಾ? ದುಡ್ಡಿಗೇನು ಯೋಚನೆ ಮಾಡಬೇಡ. ನಂದು ಸ್ವಲ್ಪ ಸೇವಿಂಗ್ಸ್ ಇದೆ, ಅದನ್ನು ಕೊಡ್ತೀನಿ. ಬೇಕಿದ್ದರೆ ನೀನು ಓದಿ ಮುಗಿದ ಮೇಲೆ ನನಗೆ ವಾಪಸ್ ಕೊಡು. ಆದರೆ ಓದೋದು ಮಾತ್ರ ನಿಲ್ಲಿಸಬೇಡ. 6 ತಿಂಗಳಿದೆ ಅಷ್ಟೇ ಎಂದಳು ವಂದನ ತನಗೆ ತೋಚಿದಷ್ಟು ಸಹಾಯ ಮಾಡಲು. ಬೇಡ ಕಣೆ ಒಂದು, ಕಾಲೇಜ್ಗೆ ಕಟ್ಟಬೇಕಾಗಿರೋ ಫೀಸ್ ಎಲ್ಲ ಕಟ್ಟಿಯಾಗಿದೆ. ಇನ್ನೊಂದು 4-5 ತಿಂಗಳಲ್ವಾ, ಹೇಗೋ ಅಡ್ಜಸ್ಟ್ ಆಗುತ್ತೆ. ಕಿರಣ್ಗೆ ಕೆಲಸ ನೋಡೋಕ್ಕೆ ಹೇಳಿದ್ದೀನಿ. ಅವನು ಕೆಲಸ ಹುಡುಕಿದ ಮೇಲೆ ಕೆಲಸದಲ್ಲಿ ಬರೋ ದುಡ್ಡಲ್ಲಿ ಹೆಂಗೋ ಮ್ಯಾನೇಜ್ ಆಗುತ್ತೆ. ಓದು ಮುಗಿದ ಮೇಲೆ ಕೆಲಸಕ್ಕೆ ಹೋಗ್ತೀನಿ, ಹಿಂಸೆ ಆಗೋದಿಲ್ಲ ಎಂದವಳು ಮೊದಲೇ ನಿರ್ಧರಿಸಿದ್ದಳು. ನಿನ್ನಿಷ್ಟ, ಅಲ್ಲಿವರೆಗೂ ನಿನ್ನ ಗಂಡ ಬಿಟ್ಟಿರಲ್ಲ ಅಂತ ಇನ್ನೊಂದು 4-5 ತಿಂಗಳಲ್ವಾ, ಹೇಗೋ ಮ್ಯಾನೇಜ್ ಮಾಡು. ಖಂಡಿತ ನೀನು ಗಂಡನ ಮನೆಗೆ ಹೋಗಲೇಬೇಕಾಗ್ತದೆ ಎಂದಳು ನಗುತ್ತಾ. ನೋಡೋಣ ಬಿಡು, ನನ್ನ ಮನೆಯಲ್ಲಿ ಏನು ಬರೆದಿದೆಯೋ ಅದೇ ಆಗಲಿ. ಈಗೇನಾದರೂ ಕೆಲಸ ಇದ್ದರೆ ಹೇಳು, ಮಾಡ್ತೀನಿ. ನನಗೂ ಕೂತು ಕೂತು ಬೇಸರ ಆಗ್ತಿದೆ ಎಂದಳು ಕುಳಿತಳ್ಳಿಂದ ಎದ್ದು ನಿಂತು. ಸದ್ಯಕ್ಕೆ ಕೆಲಸ ಏನೂ ಇಲ್ಲ, ಇರೋದೇ ನಾವಿಬ್ಬರು. ನನಗೆ ಕಾಫಿ ಮಾಡ್ತೀನಿ. ನೀನು ಈ ಬಟ್ಟೆ ಪುಸ್ತಕಗಳನ್ನೆಲ್ಲ ಅಲ್ಲಿಗೆ ಜೋಡಿಸಿ ಬಿಡು. ಆಮೇಲೆ ಇಬ್ಬರು ಕೂತ್ಕೊಂಡು ಟಿವಿ ನೋಡೋಣ ಎಂದು ಅಡುಗೆ ಮನೆಗೆ ಸೇರಿದಳು ವಂದನ. ಸರಿ ಎಂದು ತಲೆಯಾಡಿಸಿದ ಶ್ರೇಣಿಕಾ ಎಲ್ಲವನ್ನು ಜೋಡಿಸಿಕೊಳ್ಳಲು ತೊಡಗಿದಳು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಮೇಲೆ ಕತೆ ಯಾಕೆ ಲೇಟಾಗಿ ಬರ್ತದೆ ಅಂದರೆ, ಈಗ ವೆಕೇಷನ್ ಅಲ್ವಾ, ತುಂಬ ಮಂದಿ ಗೆಸ್ಟ್ ಎಲ್ಲ ಬಂದಿರ್ತಾರೆ. ನಾವು ಕೂಡ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಕತೆ ಓದೋಕ್ಕೆ ಕಷ್ಟ ಆಗ್ತಾಯಿದೆ. ನಾನು ಎಲ್ಲ ಎಪಿಸೋಡನ್ನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಓಕೆ.